ಹಿಂದೂ ಹಿಂಸೆ ಮಧ್ಯಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್ಡ್. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿನಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ಡ್ ಮಧ್ಯಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ಡ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ಡ್ ಮಧ್ಯಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ಡ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ. ಹಿಂದೂ ಹಿಂಸೆ ಮಧ್ಯಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್ಡ್. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿನಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ಡ್ ಮಧ್ಯಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ಡ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ಡ್ ಮಧ್ಯಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ಡ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ. ಹಿಂದೂ ಹಿಂಸೆ ಮಧ್ಯಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್ಡ್. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿನಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ಡ್ ಮಧ್ಯಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ಡ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ಡ್ ಮಧ್ಯಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ಡ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ. ಹಿಂದೂ ಹಿಂಸೆ ಮಧ್ಯಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್ಡ್.
ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿಣಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯ ಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ. ಹಿಂದೂ ಹಿಂಸೆ ಮಧ್ಯ ಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿಣಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯ ಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ. ಹಿಂದೂ ಹಿಂಸೆ ಮಧ್ಯ ಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿಣಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯ ಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ. ಹಿಂದೂ ಹಿಂಸೆ ಮಧ್ಯ ಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್.
ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿನಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ಡ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ಡ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ಡ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯ ಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ. ಹಿಂದೂ ಹಿಂಸೆ ಮಧ್ಯ ಪ್ರವೇಶ ಮಾಡ್ತಾರಾ ತುಳಸಿ ಗಬ್ಬಾರ್ಡ್. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಅಮೆರಿಕದ ಹಿಂದೂ ಸೆಮ್ಮಿನಿ ಕೃಷ್ಣ ಭಕ್ತೆ ತುಳಸಿ ಗಬ್ಬಾರ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಯಾಕೆ ಅಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದೇ ತುಳಸಿ ಗಬ್ಬಾರ್ಡ್ ಬಾಂಗ್ಲಾದಲ್ಲಿ ಆಗ್ತಾ ಇರುವ ಹಿಂಸಾಚಾರದ ಬಗ್ಗೆ ಧ್ವನಿ ಎತ್ತಿದ್ರು. ದೇವಸ್ಥಾನಗಳನ್ನ ಧ್ವಂಸ ಮಾಡಿರುವುದನ್ನ ಖಂಡಿಸಿದ್ರು. ಜಿಹಾದಿಗಳ ಮನಸ್ಥಿತಿಯ ಬಗ್ಗೆ ಕೋಪಗೊಂಡಿದ್ರು. ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಹೀಗಾಗಿ ತುಳಸಿ ಗಬ್ಬಾರ್ಡ್ ಮಧ್ಯ ಪ್ರವೇಶ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಅಮೆರಿಕ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಭಾರತೀಯ ಮೂಲದ ತುಳಸಿ ಗಬ್ಬಾರ್ಡ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಭಗವದ್ಗೀತೆ ನನ್ನ ಜೀವನದಲ್ಲಿ ಹಾಸು ಹೊಕ್ಕಿದೆ ಅಂತ ಹೇಳಿರುವ ತುಳಸಿ ಗೀತೆಯ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ತುಳಸಿ ಶ್ರೀ ಕೃಷ್ಣನ ಭಕ್ತೆ. ಇದೇ ಕಾರಣಕ್ಕೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸದ್ಯ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸಂಸ್ಥೆಯ ಮೇಲೆ ಹಾಗೆ ಸನ್ಯಾಸಿಗಳ ಮೇಲೆ ದಾಳಿ ನಡೀತಾ ಇರೋದ್ರಿಂದ ತುಳಸಿ ಮಧ್ಯ ಪ್ರವೇಶ ಮಾಡ್ತಾರಾ, ಮೂಲಭೂತವಾದಿಗಳಿಗೆ ಪಾಠ ಕಲಿಸ್ತಾರಾ ಅನ್ನೋದೇ ಕುತೂಹಲ.